ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತು ನಾನು ಕಿಚನಲ್ಲಿ ಯಾಕೆ ಬಂದಿದ್ದೇನೆ ಅಂತ ಹೇಳಿದ್ರೆ, ಇಷ್ಟು ದಿನ ಖಾರ ಖಾರ ರೆಸಿಪಿ ತೋರಿಸ್ತಾ ಇದ್ದೆ. ಇವತ್ತು ಫಾರ್ ಅ ಚೇಂಜ್ ನಾನು ಚಾಕ್ಲೇಟ್ ಕೇಕ್ ತೋರಿಸ್ತಾ ಇದ್ದೇನೆ. ಈಸಿ ರೆಸಿಪಿ, ಓರಿಯೋದಿಂದ ಮಾಡುವಂಥದ್ದು. ಏನೆಲ್ಲ ಬೇಕು ನೋಡುವ. ಒಂದು 30 ರುಪೀಸ್ ಓರಿಯೋದ್ದು ಪ್ಯಾಕೆಟ್ ತಗೊಂಡಿದ್ದೇನೆ. ಸೊ ಇದರಲ್ಲಿ ಈ ಕ್ರೀಮ್ ಒಳಗೆ ಏನಿರ್ತದೆ ಇದು ಬೇರೆ ಮಾಡಿ ಮಿಕ್ಸಿಯಲ್ಲಿ ಬಿಸ್ಕಿಟ್ಸ್ನ ಪೌಡರ್ ಮಾಡ್ಕೊಂಡಿದ್ದೇನೆ. ಇದಕ್ಕೊಂದು 2-3 ಸ್ಪೂನ್ ನಾನು ಕೋಕೋ ಪೌಡರ್ ಯೂಸ್ ಮಾಡಿದ್ದೇನೆ. ಅದು ಆಪ್ಷನಲ್, ಬೇಕಿದ್ರೆ ಯೂಸ್ ಮಾಡಿ. ಅದಾದಮೇಲೆ ಇದು ಬೇಕಿಂಗ್ ಪೌಡರ್, ಇದೊಂದು ನಮಗೆ ಬೇಕು. ಮತ್ತು ಒಂದು ಗ್ಲಾಸ್ ಆಫ್ ಮಿಲ್ಕ್. ಮತ್ತು ನೀವು ಯಾವುದೇ ಯೂಸ್ ಮಾಡಿ, ಇದು ರೂಮ್ ಟೆಂಪರೇಚರಲ್ಲೇ ಇರಬೇಕು. ಇದಕ್ಕೆ ನಾನು ಸಕ್ಕರೆ ಸೇರಿಸಲಿಲ್ಲ, ಬೇಕಿದ್ರೆ ನೀವು ಸಕ್ಕರೆ ಸೇರಿಸ್ಬೋದು. ಕೋಕೋ ಪೌಡರ್ ನಾನು ಇದು ಯೂಸ್ ಮಾಡಿದ್ದೇನೆ, ಕ್ವಾಲಿಟಿ ಅವ್ರದ್ದು. ಯಾವುದು ಕೋಕೋ ಪೌಡರ್ ಯೂಸ್ ಮಾಡ್ಬೋದು. ಮೀನ್ ವೈಲ್ ನಮ್ಮ ಮನೆಯಲ್ಲಿ ಅವನ್ ಇಲ್ಲ, ಸೊ ಅವನ್ನ ಬದಲೇನು ಮಾಡಿದ್ದೇನೆ ಅಂತ ಹೇಳಿದ್ರೆ, ಒಂದು ಕುಕ್ಕರಿಗೆ ಫಸ್ಟಿಗೆ ಉಪ್ಪು ಹಾಕಿ ಒಂದು ಸ್ಟ್ಯಾಂಡ್ ಇಟ್ಟು ಇದನ್ನು ಮೀಡಿಯಂ ಲೋ ಫ್ಲೇಮಲ್ಲಿ ಇಟ್ಟು ಒಂದು 20 ಮಿನಿಟ್ಸ್ ಪ್ರೀ ಹೀಟ್ ಮಾಡಬೇಕು. ನೆಕ್ಸ್ಟ್ ಇದನ್ನೆಲ್ಲ ಹುಡಿ ಹಾಕಿ ಹಾಲು ಹಾಕೋದು. ಮತ್ತು ಈ ಕ್ರೀಮ್ ಯಾವುದಕ್ಕಂತ ಹೇಳಿದ್ರೆ, ಇದು ನಾನು ಈ ಥರದೊಂದು ಎಂತ ಹೇಳ್ತಾರೆ ಇದಕ್ಕೆ, ಕರಣಿಗೆ ತಗೊಂಡಿದ್ದೇನೆ. ಸೊ ನೀವು ಇಫ್ ಇನ್ ಕೇಸ್ ನಿಮ್ಮಲ್ಲಿ ಮೋಲ್ಡ್ ಇದ್ರೆ ಮೋಲ್ಡ್ ಸಹ ತಗೊಳ್ಬೋದು, ಕೇಕ್ ಮೋಲ್ಡ್. ಸೊ ನಾನು ಇದನ್ನು ತಗೊಳ್ತಾ ಇದ್ದೇನೆ. ಸೊ ಇದಕ್ಕೆ ನೀವೇನು ಮಾಡ್ಬೇಕಂತ ಹೇಳಿದ್ರೆ, ಫಸ್ಟ್ ಒಂಚೂರು ತುಪ್ಪ ಹಾಕಿ ಮೈದಾ ಅಥವಾ ಗೋಧಿಯನ್ನು ಇದಕ್ಕೆ ಹಾಕಬೇಕು, ಸೊ ದಟ್ ಕೇಕ್ ಅಂಟಬಾರ್ದು ಅಂತ. ಸೊ ಇನ್ ಪೌಡರ್ ಇದೆ, ಇದಕ್ಕೆ ಸ್ವಲ್ಪ ಸ್ವಲ್ಪ ಹಾಲು ಹಾಕಿ. ತುಂಬ ನಮಗೆ ನೀರು ಕನ್ಸಿಸ್ಟೆನ್ಸಿ ಬೇಡ, ಸೊ ನೋಡಿಕೊಂಡು ಮಿಕ್ಸ್ ಮಾಡಿದ್ರೆ ಆಯ್ತು. ಅದಕ್ಕೊಂಚೂರಿಗೆ ಹಾಲು ಬೇಕು. ಸೊ ಇದೀಗ ಈ ಕನ್ಸಿಸ್ಟೆನ್ಸಿಯಲ್ಲಿ ಉಂಟು. ಇದಕ್ಕೆ ಸ್ವಲ್ಪ ನಾವು ಬೇಕಿಂಗ್ ಪೌಡರ್ ಹಾಕುವ. ಇದರಲ್ಲಿ 1/2 ಸ್ಪೂನ್ ಹಾಕಿದ್ದೇನೆ. ಸೊ ಇದೀಗ ಬೇಕಿಂಗ್ ಪೌಡರ್ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಬೇಕು, ನೀವು ಓವರ್ ಮಿಕ್ಸ್ ಮಾಡ್ಲಿಕ್ಕೆ ಹೋಗಬೇಡಿ. ಈ ಥರ ಸಣ್ಣ ಬೌಲಿಗೆ ನಾನು, ಯಾಕಂತ ಹೇಳಿದ್ರೆ ತುಂಬ ದೊಡ್ಡದಾಯಿತು, ನಮ್ಮ ಕ್ವಾಂಟಿಟಿ ಸ್ವಲ್ಪ ಇರೋದ್ರಿಂದ. ಸೊ ಈ ಬೌಲಿಗೆ ನಾನು ತುಪ್ಪ ಹಾಕಿಟ್ಟಿದ್ದೇನೆ. ಸೊ ಇದಕ್ಕೆ ಈ ಎಲ್ಲ ಪೋರ್ಷನ್ ಹಾಕಬೇಡಿ, ಸ್ವಲ್ಪ ಪೋರ್ಷನ್ ಹಾಕಿ. ಒಂದಿಷ್ಟು ಹಾಕಿದ್ದೇನೆ, ಇನ್ನೊಂದು ಸ್ವಲ್ಪ ಇದೆ ಮೇಲೆ ಹಾಕಲಿಕ್ಕೆ. ಸೊ ಇದಕ್ಕೇನು ಮಾಡಬೇಕು, ನಾವು ನ್ಯೂಟೆಲ್ಲವನ್ನು ಸ್ವಲ್ಪ ಹಾಕಬೇಕು. ಇನ್ ಕೇಸ್ ನಿಮ್ಮ ಹತ್ರ ನ್ಯೂಟೆಲ್ಲ ಇಲ್ಲ ಅಂತ ಹೇಳಿದ್ರೆ, ಈ ಥರ 2 to 3 ರುಪೀಸ್ ಚಾಕ್ಲೇಟ್ ಸಿಗ್ತದೆ, ಚಾಕ್ಲೇಟ್. ಸೊ ಇದನ್ನು ಬೇಕಾದ್ರೆ ನೀವು ಇದರ ಮಧ್ಯದಲ್ಲಿ ಇಡ್ಬೋದು. ಇಲ್ಲಿ ಒಂದು 3 ಇಟ್ಟರೆ, ಸೊ ಇದನ್ನು ಮತ್ತೆ ಅದರ ಮೇಲೆ ಹಾಕಿದರೆ ಬೇಕ್ ಮಾಡಿದ ಕೂಡಲೇ ಏನಾಗ್ತದೆ, ಇದು ಮೆಲ್ಟ್ ಆಗ್ತದೆ. ಸೊ ಇದು ಮೆಲ್ಟ್ ಆಗ್ತದೆ, ಸೊ ತಿನ್ನಲಿಕ್ಕೆ ಚಂದ ಆಗ್ತದೆ. ಸೊ ಅದರ ಮೇಲೆ ಏನು ಟಾಪಿಂಗ್ಸ್ ಬೇಕಂತ ಇರೋದಿಲ್ಲ. ಸೊ ಈಗ ನಾನು ಮಧ್ಯಕ್ಕೆ ನ್ಯೂಟೆಲ್ಲ ಹಾಕಿದ್ದೇನೆ, ಮತ್ತೆ ಇನ್ನೊಂದು 2 ಚಾಕ್ಲೇಟ್ ಇಟ್ಟು ಅದರ ಮೇಲೆ ಉಳಿದಿರುವಂಥ ಬ್ಯಾಟರನ್ನು ಹಾಕಿ ಒಂದು 2 ಸರಿ ಈ ಥರ ಟ್ಯಾಪ್ ಮಾಡಿ. ಸೊ ಅದು ಬಬಲ್ಸ್ ಏನಾದರೂ ಇದ್ದರೆ ಹೋಗಲಿ, ಜಾಸ್ತಿ ಮಾಡ್ಲಿಕ್ಕೆ ಹೋಗಬೇಡಿ. ಮೇಯ್ನ್ ಏನಂತ ಹೇಳಿದ್ರೆ, ಕೇಕಲ್ಲಿ ನೀವು ಓವರ್ ಬೀಟ್ ಮಾಡಬಾರ್ದು. ಲಾಸ್ಟ್ಗೆ ಎಲ್ಲ ಆದಮೇಲೆ ಬೇಕಿಂಗ್ ಪೌಡರ್ ಹಾಕಿ ಮಿಕ್ಸ್ ಮಾಡಿ ಇಟ್ಟರು ಆಗ್ತದೆ. ಸೊ ಇದರದ್ದು ಹೆಲ್ದಿಯರ್ ವರ್ಷನ್ ಬೇಕು ಅಂತ ಹೇಳಿದ್ರೆ, ಓರಿಯೋ ಜಾಗದಲ್ಲಿ ನೀವು ರಾಗಿ ಯೂಸ್ ಮಾಡ್ಬೋದು. ಸೊ ರಾಗಿ ಕೇಕ್ ನಿಮಗೆ ರೆಸಿಪಿ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ. ಇದೀಗ 20 ಮಿನಿಟ್ಸ್ ಪ್ರೀ ಬೇಕ್ ಶೀಟ್. ಸೊ ಈ ತರ ಒಂದು ಸ್ಟ್ಯಾಂಡ್ ಇಟ್ಟಿದ್ದೇನೆ. ಇದು ಸಾಲ್ಟ್, ನಮ್ಮ ನಾರ್ಮಲ್ ಉಪ್ಪು ಹಾಕಿದ್ದೇನೆ, ಸೊ ದಟ್ ಅದು ಏನು ಹೀಟ್ ಉಂಟು ಅದು ಈವನ್ ಆಗಿ ಹೋಗ್ತದೆ. ಈ ತರ ಇಟ್ಟಿದ್ದೇನೆ. ಸೊ ಇದನ್ನ ಕ್ಲೋಸ್ ಮಾಡಿ ಒಂದು 40 to 45 ಮಿನಿಟ್ಸ್ ಮೀಡಿಯಂ ಫ್ಲೇಮಲ್ಲಿ ಅಥವಾ ಲೋ ಫ್ಲೇಮಲ್ಲಿ. ಲೋ ಫ್ಲೇಮಲ್ಲಿ ಇಟ್ಟರೆ ನಿಮಗೆ ಇದು ಕೇಕ್ ತುಂಬ ಇಲ್ಲದ ಕಾರಣ ಲೋ ಫ್ಲೇಮಲ್ಲಿ ಇಟ್ಟು ಒಂದು 30 ಮಿನಿಟ್ಸ್ 35 ಮಿನಿಟ್ಸ್ ಮಾಡಿದ್ರು ಸಾಕು, ಅಥವಾ ಒಂದು 40 to 45 ಮಿನಿಟ್ಸ್ ನೋಡಿ. ಬಟ್ ಹೈ ಫ್ಲೇಮಲ್ಲಿ ಇಡ್ಲಿಕ್ಕೆ ಹೋಗಬೇಡಿ, ಯಾಕಂತ ಹೇಳಿದ್ರೆ ಇದು ಸ್ಟೀಲ್ ಆಗಿರೋದ್ರಿಂದ ಸೊ ಇದು ತಳ ಹಿಡಿಯುತ್ತೆ. ಇದನ್ನೀಗ ಕ್ಲೋಸ್ ಮಾಡಿ, ಇದು ಲೋನು ಅಲ್ಲ ಮೀಡಿಯಮು ಅಲ್ಲ, ಅದರ ಮಧ್ಯದಲ್ಲಿ ಉಂಟು. ಸೊ ಇಷ್ಟೇ ಉಂಟು ಗ್ಯಾಸ್. ಸೊ ಇದನ್ನು ನಾವು ಒಂದು 30 ಮಿನಿಟ್ಸ್ ಆದಮೇಲೆ ಹೇಗಾಗಿದೆ ನೋಡುವ. ಮೀನ್ ವೈಲ್ ಏನು ಮಾಡ್ಬೇಕಂತ ಹೇಳಿದ್ರೆ, ಒಂದು ಸಣ್ಣ ಪಾತ್ರೆ ಇಟ್ಟು ಅದಕ್ಕೊಂಚೂರು 4-5 ಸ್ಪೂನ್ ಹಾಲು ಹಾಕಿದ್ದೇನೆ. ಮತ್ತೆ ಈ ಏನು ಕ್ರೀಮ್ ಇದೆ ಇದನ್ನು ಹಾಕುವಂಥದ್ದು. ಸೊ ಇದೇನು ಮಾಡಿದ್ದೇನೆ, 1 ಸ್ಪೂನ್ ನಟೆಲ್ಲ ಹಾಕಿದ್ದೇನೆ, ಮತ್ತೆ ನಮ್ಮ ಕ್ರೀಮ್, ಸ್ವಲ್ಪ ಹಾಲು ಹಾಕಿ. ನಾನು ಗ್ಯಾಸ್ ಆನ್ ಮಾಡಲಿಲ್ಲ, ಒಮ್ಮೆ ಮಿಕ್ಸ್ ಮಾಡಿ ಆದಮೇಲೆ ಗ್ಯಾಸ್ ಆನ್ ಮಾಡಿ. ಇದನ್ನು ಸಣ್ಣ ಫ್ಲೇಮಲ್ಲೇ ಇಡಿ, ಇಲ್ಲಾದ್ರೆ ಅದು ಇದು ಜಸ್ಟ್ ಏನೋ ಈ ಟೆಕ್ಸ್ಚರ್ ಏನಿದೆ ಒಂದು ಸ್ವಲ್ಪ ಗಟ್ಟಿ ಆದರೆ ಸಾಕು. ಇದು ಸ್ವಲ್ಪ ಕನ್ಸಿಸ್ಟೆನ್ಸಿ ಗಟ್ಟಿ ಆದರೆ ಸಾಕು. ಇದು ಹಾಕಿದ್ರೆ ಏನಾಗ್ತದೆ, ಕೇಕ್ ಸ್ವಲ್ಪ ಮಾಯಿಸ್ಟ್ ಆಗ್ತದೆ. ಸೊ ಇದು ಬೇಕಾಗ್ಲಿಕ್ಕೆ ಇಟ್ಟಿದ್ದೇನೆ. ಈಗ ಇಲ್ಲಿ ಆಗಿದೆ. ಸೊ ಆಫ್ಟರ್ 15 ಮಿನಿಟ್ಸ್ ನಾನು ಟೈಮರ್ ಇಟ್ಟಿದ್ದೆ. ಸೊ ನಮ್ಮ ಕ್ವಾಂಟಿಟಿ ಸಣ್ಣದಾಗಿರೋದ್ರಿಂದ 15 ಮಿನಿಟ್ಸ್ ಅಲ್ಲಿ ಆಗಿದೆ. ನೀವು ದೊಡ್ಡ ಕೇಕ್ ಮಾಡ್ತೀರಿ ಅಂತ ಹೇಳಿದ್ರೆ ಇಟ್ ಟೇಕ್ಸ್ ಒಂದು ಅರ್ಧ ಗಂಟೆ 30-35 ನಿಮಿಷ ಆದ್ರೂ ಬೇಕು.
ಸೊ ಈ ತರ ಒಂದು ಟೂತ್ ಪಿಕ್ ಯಾವ್ದಾದ್ರು ಇದ್ರೆ ಈ ತರ ಹಾಕಿ ತೆಗೆಯುವಾಗ ಟೂತ್ ಪಿಕ್ಕಿಗೆ ಏನು ಅಂಟಬಾರ್ದು. ಅಂದ್ರೆ ಎಲ್ಲ ಸೈಡ್ ಅಲ್ಲಿ ಸಹ ನೀವು ನೋಡಿ ಏನು ಅಂಟುತ್ತಿಲ್ಲ. ಸೊ ಇದು ಆಗಿದೆ ಅಂತ ಅರ್ಥ. ಸೊ ಗ್ಯಾಸ್ ಆಫ್ ಮಾಡಿ ಇದನ್ನ ಹೊರಗೆ ತೆಗೆದು ಸ್ವಲ್ಪ ತಣಿಲಿಕ್ಕೆ ಇಟ್ಬಿಡಿ. ಸೊ ಕೇಕ್ ತೆಗೆದು ಇಟ್ಟಿದ್ದೇನೆ. ಸೊ ಇಲ್ಲಿ ನಮ್ಮದು ಈ ಸಿರಪ್ ರೆಡಿ ಉಂಟು. ನೀವೇನ್ ಮಾಡಿ ಇದಕ್ಕೆ ಒಂದು 4 ರಿಂದ 5 ಹೋಲ್ ಮಾಡಿ ಸೊ ಇದೀಗ ಕೇಕ್ ಆಗಿದೆ, ಸ್ವಲ್ಪ ತಣಿಬೇಕು. ಸೊ ಇದು ಟಿನ್ ಕೇಕ್, ಇದರಲ್ಲೇ ತಿನ್ನುವಂಥದ್ದು. ಇದನ್ನೇನು ಡಿಮೋಲ್ಡ್ ಮಾಡ್ಲಿಕ್ಕಿಲ್ಲ. ಈಸಿ ರೆಸಿಪೀಸ್ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ. ಸೊ ಇದನ್ನ ನೀವು ಸ್ವಲ್ಪ ಚಂದ ಮಾಡಬೇಕು ಅಂತ ಹೇಳಿದ್ರೆ ಇದಕ್ಕಿಲ್ಲಿ ನೀವು ಕ್ಯಾಶ್ಯೂಸ್ ಅಥವಾ ಏನಾದರೂ ಪಿಸ್ತಾ ಏನಾದ್ರು ಇದ್ದು ಅದನ್ನು ಕಟ್ ಮಾಡಿ ಹಾಕ್ಬೋದು. ಸೊ ನನ್ನ ಹತ್ರ ತಂದದಿಲ್ಲ. ಸೊ ಇದೇ ತರ ಉಂಟು. ಇದು ಇವತ್ತಿನ ಸಣ್ಣ ಸ್ಮಾಲ್ ಕುಕಿಂಗ್ ವ್ಲಾಗ್, ಸ್ವೀಟ್ ರಿಲೇಟೆಡ್. ಸೊ ನಿಮ್ಗೆ ಇದೇ ತರ ಎಲ್ಲಿಯಾದರೂ ಕುಕಿಂಗ್ ವ್ಲಾಗ್ ಸ್ವೀಟ್ ರಿಲೇಟೆಡ್ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ವ್ಲಾಗ್ ಅಲ್ಲಿ ನಾನು ಹಾಕ್ಲಿಕ್ಕೆ ಟ್ರೈ ಮಾಡ್ತೇನೆ. ಸೊ ಅಲ್ಲಿ ತನಕ ಬಾಯ್.